22ನೇ ತಾರೀಖು ಹುಟ್ಟಿದ ಸ್ತ್ರೀಯರು ತಮ್ಮ ಜೀವನದಲ್ಲಿ ಶಕ್ತಿ, ದೃಢ ಸಂಕಲ್ಪ ಮತ್ತು ಮಹತ್ವಾಕಾಂಕ್ಷೆ ಹೊಂದಿರುವವರು. ಮಾಸ್ಟರ್ ಬಿಲ್ಡರ್ ಎಂಬ ಸಂಖ್ಯಾಶಾಸ್ತ್ರದ ವಿಶೇಷ ಹೆಸರಿನಿಂದಲೂ ತಿಳಿಯುವಂತೆ ಇವರು ತಮ್ಮ ಕನಸುಗಳನ್ನು ನಿಜವಾದ ರೂಪದಲ್ಲಿ ನಿರ್ಮಿಸಲು ಶಕ್ತಿಶಾಲಿ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ವಿವಾಹದ ನಂತರ ಈ ಶಕ್ತಿ ಮತ್ತು ಧೈರ್ಯ ಅವರನ್ನು ಮನೆಯೊಳಗೆ ಮಾತ್ರವಲ್ಲ, ಕುಟುಂಬದ ಪ್ರತಿಯೊಂದು ಅಂಶದಲ್ಲಿಯೂ ಪ್ರತಿಬಿಂಬಿಸುತ್ತದೆ. ತಮ್ಮ ಜೀವನ ಸಂಗಾತಿ ಹಾಗೂ ಮಕ್ಕಳೊಂದಿಗೆ ಸಮತೋಲನ ಮತ್ತು ಶ್ರೇಷ್ಠ ಸಂಬಂಧವನ್ನು ನಿರ್ಮಿಸಲು ಅವರು ಶ್ರಮಿಸುತ್ತಾರೆ. ವೈವಾಹಿಕ ಜೀವನದಲ್ಲಿ ಈ ಸ್ತ್ರೀಯರು ತಮ್ಮ ಸಂಗಾತಿಯೊಂದಿಗೆ ಸಮಾನತೆ, ಗೌರವ ಮತ್ತು ಪರಸ್ಪರ ನಂಬಿಕೆಯ ಮೇಲೆ ಸಂಬಂಧವನ್ನು ಕಟ್ಟಿಕೊಳ್ಳಲು ಬಯಸುತ್ತಾರೆ. ತಮ್ಮ ಪ್ರೀತಿ, ಬೆಂಬಲ ಮತ್ತು ಮಾರ್ಗದರ್ಶನದಿಂದ ಕುಟುಂಬದ ಎಲ್ಲ ಸದಸ್ಯರಿಗಾಗಿ ಶಾಂತಿ ಮತ್ತು ಸಮಾಧಾನವನ್ನು ಉಂಟುಮಾಡುವವರಾಗಿರುತ್ತಾರೆ. ಅವರು ಕೇವಲ ಭೌತಿಕ ಸಂಗಾತಿಯ ಅಗತ್ಯವನ್ನೇ ಅಲ್ಲ, ಮನಃಪೂರ್ವಕ ಬಂಧನ ಮತ್ತು ಭಾವನಾತ್ಮಕ ಬೆಂಬಲವನ್ನು ನಿರೀಕ್ಷಿಸುತ್ತಾರೆ. ಸಂಗಾತಿಯ ಯಶಸ್ಸಿನ ಹಾದಿಯಲ್ಲಿ ಇವರು ಪ್ರೇರಣೆಯಾಗಿ ಬೆಳಕಿನಂತೆ ಅಸ್ತಿತ್ವವಿರುತ್ತವೆ. ಈ ದಿನ ಹುಟ್ಟಿದ ಸ್ತ್ರೀಯರ ಶ್ರಮಜೀವಿ ಸ್ವಭಾವ ಮತ್ತು ನಾಯಕತ್ವ ಕೌಶಲ್ಯ ವೈವಾಹಿಕ ಜೀವನದಲ್ಲಿ ನಿರ್ವಹಣೆಯಲ್ಲಿಯೂ ಸಹಾಯ ಮಾಡುತ್ತದೆ. ಮನೆಯ ನಿರ್ವಹಣೆ, ಮಕ್ಕಳ ಶಿಕ್ಷಣ, ಕುಟುಂಬದ ಯೋಜನೆಗಳು ಇವರ ಕಣ್ಣಿಗೆ ಸರಳವಾಗಿ ಸಾಗುತ್ತವೆ. ತಾಳ್ಮೆ, ದೃಢ ಸಂಕಲ್ಪ ಮತ್ತು ದೂರದೃಷ್ಟಿಯು ಇವರ ವೈವಾಹಿಕ ಜೀವನವನ್ನು ಸ್ಥಿರಗೊಳಿಸುತ್ತದೆ. ಅವರು ತಮ್ಮ ಮನಸ್ಸಿನ ಆಳದಿಂದ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಮತ್ತು ಅವರ ನಿರ್ಧಾರಗಳು ಕುಟುಂಬದ ಉತ್ತಮ ಭವಿಷ್ಯವನ್ನು ರೂಪಿಸುತ್ತವೆ. ಆದರೆ 22ನೇ ತಾರೀಖು ಹುಟ್ಟಿದ ಸ್ತ್ರೀಯರಲ್ಲಿ ಕೆಲವೊಮ್ಮೆ ಪರಿಪೂರ್ಣತೆಯ ಅತಿಯಾದ ಬಯಕೆ, ಆತ್ಮವಿಮರ್ಶೆ ಮತ್ತು ಭಯಪಡುವ ಸ್ವಭಾವವು ಒತ್ತಡಕ್ಕೆ ಕಾರಣವಾಗಬಹುದು. ತಮ್ಮ ನಿರೀಕ್ಷೆಗಳು ತೀರದಿದ್ದಾಗ ಅಥವಾ ಗುರಿಗಳನ್ನು ತಡವಾಗಿ ಸಾಧಿಸಿದಾಗ ಕೆಲವೊಮ್ಮೆ ಆಂಟರ್ನಲ್ಲಿಯೇ ಬೇಸರ ಅಥವಾ ಅತಿಶಯ ಒತ್ತಡ ಉಂಟಾಗಬಹುದು. ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಮಾಲೋಚನೆ, ಸಹನೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣವನ್ನು ಬೆಳೆಸಿಕೊಳ್ಳುವುದು ವಿಶೇಷ ಅಗತ್ಯ. ಇದು ತಮ್ಮ ಆತ್ಮವಿಶ್ವಾಸವನ್ನು ಸುಧಾರಿಸುತ್ತಾ ಸಂಬಂಧಗಳಲ್ಲಿ ಸಮತೋಲನ ಮತ್ತು ಶಾಂತಿಯನ್ನು ತರುವುದಕ್ಕೆ ನೆರವಾಗುತ್ತದೆ. ಆರ್ಥಿಕವಾಗಿ ಮತ್ತು ವೃತ್ತಿಜೀವನದ ದೃಷ್ಟಿಯಿಂದ 22ನೇ ತಾರೀಖು ಹುಟ್ಟಿದ ಸ್ತ್ರೀಯರು ತಮ್ಮ ಶ್ರಮ ಮತ್ತು ಬುದ್ಧಿವಂತಿಕೆಯನ್ನು ಸಮರ್ಪಕವಾಗಿ ಬಳಸಿಕೊಂಡು ಕುಟುಂಬಕ್ಕೆ ಶಾಶ್ವತ ಸ್ಥಿರತೆಯನ್ನು ತರಬಲ್ಲರು. ಕೆಲವರು ವಿವಾಹದ ನಂತರವೂ ತಮ್ಮ ವೃತ್ತಿಯನ್ನು ಮುಂದುವರೆಸಿ ಕುಟುಂಬದ ಆರ್ಥಿಕ ಸ್ಥಿತಿಗೆ ಮಹತ್ವದ ಕೊಡುಗೆ ನೀಡುತ್ತಾರೆ. ತಮ್ಮ ಕನಸುಗಳನ್ನು ಕಾರ್ಯರೂಪಕ್ಕೆ ತರಲು ಮತ್ತು ದೊಡ್ಡ ಗುರಿಗಳನ್ನು ಸಾಧಿಸಲು ಅವರಲ್ಲಿ ಅಪಾರ ಶಕ್ತಿ ಮತ್ತು ಸಮರ್ಥತೆ ಇರುತ್ತದೆ. 22ನೇ ತಾರೀಖು ಹುಟ್ಟಿದ ಸ್ತ್ರೀಯರು ತಮ್ಮ ಜೀವನದಲ್ಲಿ ಶಕ್ತಿ, ಮಹತ್ವಾಕಾಂಕ್ಷೆ ಮತ್ತು ನಿರ್ಧಾರಶೀಲತೆಯನ್ನು ಹೊಂದಿರುವವರು. ಈ ಗುಣಗಳು ಅವರ ವೈವಾಹಿಕ ಜೀವನದಲ್ಲಿ ವಿಶೇಷವಾಗಿ ಕಾಣಿಸಿಕೊಳ್ಳುತ್ತವೆ. ವಿವಾಹದ ನಂತರ ಅವರು ಕೇವಲ ಮನೆಯ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳುವುದಲ್ಲ, ತಮ್ಮ ಸಂಗಾತಿ ಮತ್ತು ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ಸುಖ, ಬೆಳವಣಿಗೆ ಮತ್ತು ಸಮಾಧಾನಕ್ಕಾಗಿ ಶ್ರಮಿಸುತ್ತಾರೆ. ತಮ್ಮ ಕುಟುಂಬದಲ್ಲಿ ಶ್ರದ್ಧೆ, ಗೌರವ ಮತ್ತು ಭಾವನಾತ್ಮಕ ಸಮತೋಲನವನ್ನು ಕಾಪಾಡುವುದು ಇವರ ಪ್ರಮುಖ ಗುರಿಯಾಗಿರುತ್ತದೆ. ಈ ದಿನ ಹುಟ್ಟಿದ ಸ್ತ್ರೀಯರು ತಮ್ಮ ಸಂಗಾತಿಯೊಂದಿಗೆ ಸಮಾನತೆಯ ಸಂಬಂಧವನ್ನು ಕಟ್ಟಿಕೊಳ್ಳಲು ಬಯಸುತ್ತಾರೆ. ಭಾವನಾತ್ಮಕ ಸುರಕ್ಷತೆ, ಪರಸ್ಪರ ಗೌರವ ಮತ್ತು ಆಳವಾದ ನಂಬಿಕೆ ಇವರ ಜೀವನದಲ್ಲಿ ಅತಿ ಮುಖ್ಯ. ಸಂಗಾತಿಯ ಉತ್ಸಾಹ ಮತ್ತು ಯಶಸ್ಸಿಗೆ ಪ್ರೋತ್ಸಾಹ ನೀಡುವುದು ಇವರಿಗೆ ಸಂತೋಷವನ್ನು ತರುತ್ತದೆ. ಇವರ ಮನಸ್ಸು, ಮಾತು ಮತ್ತು ನಡವಳಿಕೆಯ ಮೂಲಕ ಕುಟುಂಬದ ಎಲ್ಲಾ ಸದಸ್ಯರಿಗೂ ಪ್ರೇರಣೆಯಾಗಿ ಮನಸ್ಸಿನಲ್ಲಿ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಹುಟ್ಟುಹಾಕುತ್ತಾರೆ. ಆದರೆ ಈ ಮಹಿಳೆಯರಿಗೆ ತಮ್ಮ ಮಹತ್ವಾಕಾಂಕ್ಷೆ ಮತ್ತು ಪರಿಪೂರ್ಣತೆಯ ಬಯಕೆ ಕೆಲವೊಮ್ಮೆ ಒತ್ತಡಕ್ಕೆ ಕಾರಣವಾಗಬಹುದು. ವೈವಾಹಿಕ ಜೀವನದಲ್ಲಿ ಎಲ್ಲವನ್ನೂ ಶ್ರೇಷ್ಠವಾಗಿ ಮಾಡುವ ಬಯಕೆ,
ಸಂಕೀರ್ಣ ನಿರ್ಧಾರಗಳು ಅಥವಾ ಮನಸ್ಸಿನ ಆತಂಕಗಳು ಕೆಲವು ಸಂದರ್ಭಗಳಲ್ಲಿ ಒತ್ತಡ ಹೆಚ್ಚಿಸಬಹುದು. ಈ ಸಮಯದಲ್ಲಿ ಸಹನೆ, ಪರಸ್ಪರ ಅರ್ಥಮಾಡಿಕೊಳ್ಳುವ ಗುಣ ಮತ್ತು ಸಂವಹನ ಅವಶ್ಯಕವಾಗುತ್ತದೆ. ಸಂಗಾತಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ತಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವುದು ವೈವಾಹಿಕ ಜೀವನದಲ್ಲಿ ಸಮತೋಲನ ಮತ್ತು ಸಂತೋಷವನ್ನು ತಂದೊಡ್ಡುತ್ತದೆ. ವೈವಾಹಿಕ ಜೀವನದಲ್ಲಿ ಇವರ ಶ್ರಮಜೀವಿ ಸ್ವಭಾವ ಮತ್ತು ನಾಯಕತ್ವ ಗುಣವು ಸಹಾಯವಾಗುತ್ತದೆ. ಮನೆಯ ನಿರ್ವಹಣೆ, ಮಕ್ಕಳ ಶಿಕ್ಷಣ, ಕುಟುಂಬದ ಯೋಜನೆಗಳು ಇವರು ಶಿಸ್ತಿನಿಂದ, ದೃಢ ಸಂಕಲ್ಪದಿಂದ ನಿಭಾಯಿಸುತ್ತಾರೆ. ತಮ್ಮ ಧೈರ್ಯ, ತಾಳ್ಮೆ ಮತ್ತು ದೂರದೃಷ್ಟಿಯ ಮೂಲಕ ಈ ಮಹಿಳೆಯರು ವೈವಾಹಿಕ ಜೀವನದಲ್ಲಿ ಸ್ಥಿರತೆ, ಗೌರವ ಮತ್ತು ಶ್ರೇಷ್ಠತೆಯನ್ನು ಸಾಧಿಸುತ್ತಾರೆ. ಕುಟುಂಬದ ಎಲ್ಲ ಸದಸ್ಯರ ಬೆಳವಣಿಗೆಯ ಕಡೆಗೆ ಗಮನ ಹರಿಸುವುದು ಇವರ ಜೀವನದ ಪ್ರಮುಖ ಲಕ್ಷಣವಾಗಿದೆ. ಭಾವನಾತ್ಮಕವಾಗಿ 22ನೇ ತಾರೀಖು ಹುಟ್ಟಿದ ಸ್ತ್ರೀಯರು ತಮ್ಮ ಸಂಗಾತಿಯನ್ನು ಮತ್ತು ಮಕ್ಕಳನ್ನು ಸಂಪೂರ್ಣ ಪ್ರೀತಿಯಿಂದ ಬೆಳೆಸುತ್ತಾರೆ. ಭಾವನಾತ್ಮಕ ಸಂಬಂಧಗಳಲ್ಲಿ ನಿಷ್ಠೆ, ಪರಿಶ್ರಮ ಮತ್ತು ಪ್ರೋತ್ಸಾಹ ಇವರ ಪ್ರಮುಖ ಗುಣ. ತಮ್ಮ ಆತಂಕ, ಭಯ ಅಥವಾ ಒತ್ತಡಗಳನ್ನು ಸಮತೋಲನದಲ್ಲಿ ನಿಯಂತ್ರಿಸಿದರೆ ವೈವಾಹಿಕ ಜೀವನದಲ್ಲಿ ಸಂತೋಷ, ಸಮಾಧಾನ ಮತ್ತು ಆಂತರಿಕ ತೃಪ್ತಿಯನ್ನು ಪಡೆಯುತ್ತಾರೆ. ಒಟ್ಟಾರೆ 22ನೇ ತಾರೀಖು ಹುಟ್ಟಿದ ಸ್ತ್ರೀಯರ ವಿವಾಹೋತ್ತರ ಜೀವನವು ಮಹತ್ವಾಕಾಂಕ್ಷೆ, ಶ್ರಮ, ಪರಿಪೂರ್ಣತೆ ಮತ್ತು ಭಾವನಾತ್ಮಕ ಬದ್ಧತೆಯ ಸಮನ್ವಯದಲ್ಲಿ ರೂಪುಗೊಳ್ಳುತ್ತದೆ. ತಮ್ಮ ಶಕ್ತಿಯನ್ನು ಸಮತೋಲನವಾಗಿ ಬಳಸಿಕೊಂಡು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಕಲೆಯನ್ನು ಕಲಿತರೆ ಅವರು ವೈವಾಹಿಕ ಜೀವನದಲ್ಲಿ ಅಪಾರ ಯಶಸ್ಸು, ಗೌರವ ಮತ್ತು ಸಂತೋಷವನ್ನು ಅನುಭವಿಸುತ್ತಾರೆ. ಮಾಸ್ಟರ್ ಬಿಲ್ಡರ್ ಎಂಬ ಹೆಸರಿನಂತೆ ಅವರು ತಮ್ಮ ಕುಟುಂಬ ಮತ್ತು ಜೀವನದ ಗುರಿಗಳನ್ನು ಶಾಶ್ವತವಾಗಿ ರೂಪಿಸುವ ಶಕ್ತಿ ಹೊಂದಿರುವವರಾಗಿದ್ದಾರೆ. 22ನೇ ತಾರೀಖು ಹುಟ್ಟಿದ ಸ್ತ್ರೀಯರು ತಮ್ಮ ಜೀವನದಲ್ಲಿ ಶ್ರಮ, ಬುದ್ಧಿವಂತಿಕೆ ಮತ್ತು ದೀರ್ಘಕಾಲೀನ ಯೋಜನೆಗಳೊಂದಿಗೆ ಹಣಕಾಸಿನ ವಿಷಯವನ್ನು ನಿಭಾಯಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಮಾಸ್ಟರ್ ಬಿಲ್ಡರ್ ಎಂಬ ಸಂಖ್ಯಾಶಾಸ್ತ್ರದ ಹೆಸರಿನಂತೆ ಇವರು ಹಣವನ್ನು ಕೇವಲ ಸಂಗ್ರಹಿಸುವವರಲ್ಲ, ಅದನ್ನು ಶ್ರೇಷ್ಠ ಉದ್ದೇಶಗಳಿಗೆ ಹೂಡಿಕೆಯಾಗಿಸಿ ಭವಿಷ್ಯಕ್ಕಾಗಿ ನಿರ್ವಹಿಸುವವರು. ಇವರ ಹಣಕಾಸು ನಿರ್ವಹಣೆಯಲ್ಲಿ ಮಹತ್ವಾಕಾಂಕ್ಷೆ, ನಿಷ್ಠೆ ಮತ್ತು ಶಿಸ್ತಿನ ಅಂಶಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಆರ್ಥಿಕತೆಯ ವಿಷಯದಲ್ಲಿ 22ನೇ ತಾರೀಖು ಹುಟ್ಟಿದ ಸ್ತ್ರೀಯರು ದೀರ್ಘಕಾಲೀನ ದೃಷ್ಟಿಯನ್ನು ಹೊಂದಿರುತ್ತಾರೆ. ಚಿಕ್ಕದಾಗಿ ಸಂಪಾದನೆ ಮಾಡಿದರೂ ಅದನ್ನು ಸಂಯಮದಿಂದ ಉಳಿತಾಯ ಮಾಡಿ ಹೂಡಿಕೆಗಳ ಮೂಲಕ ಹೆಚ್ಚು ಫಲಿತಾಂಶ ತರುವಂತೆ ಮಾಡುತ್ತಾರೆ. ಅವರ ದೃಷ್ಟಿ ಸದ್ಯದ ಸಂತೃಪ್ತಿಗೆ ಸೀಮಿತವಾಗದೆ ಮುಂದಿನ ವರ್ಷಗಳು, ಕುಟುಂಬದ ಅಗತ್ಯಗಳು ಮತ್ತು ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹಣಕಾಸನ್ನು ನಿರ್ವಹಿಸುತ್ತದೆ. ಈ ಗುಣವು ಅವರನ್ನು ಹಣಕಾಸಿನಲ್ಲಿ ಸುರಕ್ಷಿತ, ದೃಢ ಮತ್ತು ಶ್ರೇಷ್ಠ ತಂತ್ರಗಳೊಂದಿಗೆ ನಡೆದುಕೊಳ್ಳುವವರನ್ನಾಗಿಸುತ್ತದೆ. ಆದರೆ 22ನೇ ತಾರೀಖು ಹುಟ್ಟಿದ ಸ್ತ್ರೀಯರ ಮಹತ್ವಾಕಾಂಕ್ಷೆ ಕೆಲವೊಮ್ಮೆ ಹಣಕಾಸಿನ ಒತ್ತಡಕ್ಕೆ ಕಾರಣವಾಗಬಹುದು. ತಮ್ಮ ನಿರೀಕ್ಷೆಗಳನ್ನು ಹೆಚ್ಚಾಗಿ ಇಟ್ಟುಕೊಳ್ಳುವುದರಿಂದ ನಿರೀಕ್ಷಿತ ಫಲಿತಾಂಶ ತಡವಾಗಿ ಬಂದಾಗ ಆಂತರಿಕ ಒತ್ತಡ, ಅಸಮಾಧಾನ ಮತ್ತು ಆತಂಕ ತಲೆಗೆ ತರುವ ಸಾಧ್ಯತೆ ಇರುತ್ತದೆ. ಕೆಲವೊಮ್ಮೆ ತಮ್ಮ ಹೂಡಿಕೆಗಳು ಅಥವಾ ಯೋಜನೆಗಳು ತಕ್ಷಣ ಫಲಿತಾಂಶ ತರುವುದಿಲ್ಲ ಎಂದು ಭಯಪಟ್ಟು ಹಿಂದಕ್ಕೆ ಸರಿಯುವ ಪ್ರವೃತ್ತಿ ಕಂಡುಬರುತ್ತದೆ. ಇದನ್ನು ತಡೆಯಲು ಅವರು ಬುದ್ಧಿವಂತಿಕೆ, ಪರಿಶ್ರಮ ಮತ್ತು ತಾಳ್ಮೆಯನ್ನು ಬಳಸಬೇಕು. ವೈಯಕ್ತಿಕ ಜೀವನದೊಂದಿಗೆ ಆರ್ಥಿಕ ಸಮತೋಲನ ಸಾಧಿಸುವ ಸಾಮರ್ಥ್ಯ 22ನೇ ತಾರೀಖು ಹುಟ್ಟಿದ ಮಹಿಳೆಯರಲ್ಲಿ ಪ್ರಮುಖವಾಗಿದೆ. ಅವರು ತಮ್ಮ ಕುಟುಂಬದ ಅಗತ್ಯಗಳು, ಮಕ್ಕಳ ವಿದ್ಯಾಭ್ಯಾಸ, ಮನೆ ಮತ್ತು ಆರೋಗ್ಯ ರಿಲೇಟೆಡ್ ವೆಚ್ಚಗಳನ್ನು ಸಮತೋಲನದಲ್ಲಿ ನಿರ್ವಹಿಸುತ್ತಾರೆ. ತಮ್ಮ ಶ್ರಮ ಮತ್ತು ಯೋಜನೆಗಳ ಮೂಲಕ ಅವರು ಹಣಕಾಸಿನ ದೃಷ್ಟಿಯಿಂದ ಕುಟುಂಬಕ್ಕೆ ಸ್ಥಿರತೆ ಮತ್ತು ಭದ್ರತೆಯನ್ನು ಒದಗಿಸುತ್ತಾರೆ. ವೃತ್ತಿಜೀವನದ ದೃಷ್ಟಿಯಿಂದ 22ನೇ ತಾರೀಖು ಹುಟ್ಟಿದ ಸ್ತ್ರೀಯರು ಉತ್ತಮ ಆದಾಯ ಮತ್ತು ಸ್ಥಿರ ಆರ್ಥಿಕ ಸ್ಥಿತಿಯನ್ನು ಪಡೆಯಲು ಸಾಧ್ಯತೆ ಹೊಂದಿರುತ್ತಾರೆ.
ಉದ್ಯಮ, ಸ್ವಂತ ವ್ಯಾಪಾರ, ನಿರ್ವಹಣಾ ಅಥವಾ ಯೋಜನಾ ಕ್ಷೇತ್ರಗಳಲ್ಲಿ ಅವರು ಹಣಕಾಸು ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ದೊಡ್ಡ ಲಾಭಗಳನ್ನು ಸಾಧಿಸಬಲ್ಲರು. ತಮ್ಮ ದೃಢ ಸಂಕಲ್ಪ ಮತ್ತು ಪರಿಶ್ರಮದಿಂದ ಇವರು ಹಣಕಾಸಿನಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗದೆ ಉನ್ನತ ಮಟ್ಟದ ಯಶಸ್ಸು ಸಾಧಿಸುತ್ತಾರೆ. 22ನೇ ತಾರೀಖು ಹುಟ್ಟಿದ ಸ್ತ್ರೀಯರ ಹಣಕಾಸು ಜೀವನವು ಶ್ರಮ, ದೃಢ ಸಂಕಲ್ಪ ಮತ್ತು ಯೋಜನೆಯಿಂದ ರೂಪುಗೊಳ್ಳುತ್ತದೆ. ತಮ್ಮ ಆರ್ಥಿಕ ಗುರಿಗಳನ್ನು ಸಮತೋಲನದಲ್ಲಿ ನಿರ್ವಹಿಸಿ ಭಯ ಮತ್ತು ಅತಿಯಾದ ನಿರೀಕ್ಷೆಗಳನ್ನು ನಿಯಂತ್ರಿಸಿದರೆ ಅವರು ಹಣಕಾಸಿನ ದೃಷ್ಟಿಯಿಂದ ಯಶಸ್ವಿ, ಭದ್ರ ಮತ್ತು ಶ್ರೇಷ್ಠ ಜೀವನವನ್ನು ನಡೆಸಬಲ್ಲರು. ಭಾವನಾತ್ಮಕವಾಗಿ ಇವರಿಗೆ ಕುಟುಂಬ, ಮಕ್ಕಳ ಭದ್ರತೆ ಮತ್ತು ಸಂಗಾತಿಯ ಸಂತೋಷ ಮುಖ್ಯ. ತಮ್ಮ ಹೃದಯ ಮತ್ತು ಮನಸ್ಸಿನ ಸಂಪೂರ್ಣ ಬಂಡವಾಳವನ್ನು ಕುಟುಂಬಕ್ಕೆ ನೀಡುವ ಇವರ ಸ್ವಭಾವವು ತಮ್ಮ ವೈವಾಹಿಕ ಜೀವನವನ್ನು ಶಾಶ್ವತ, ಪ್ರಭಾವಶಾಲಿ ಮತ್ತು ಸಂತೋಷಕರವಾಗಿಸುತ್ತದೆ. ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಕುಟುಂಬದ ನೆಮ್ಮದಿಗಾಗಿ ಶ್ರಮಿಸುವಂತಹ ಮಾದರಿ ಪತ್ನಿಯರಾಗುತ್ತಾರೆ. 22ನೇ ತಾರೀಖು ಹುಟ್ಟಿದ ಸ್ತ್ರೀಯರು ತಮ್ಮ ಶಕ್ತಿಶಾಲಿ, ಮಹತ್ವಾಕಾಂಕ್ಷೆ ಹೊಂದಿದ ವ್ಯಕ್ತಿತ್ವವನ್ನು ವಿವಾಹದ ನಂತರವೂ ಉಳಿಸಿಕೊಂಡು ತಮ್ಮ ಕುಟುಂಬದ ನೆಮ್ಮದಿ, ಪ್ರಗತಿ ಮತ್ತು ಸಂತೋಷಕ್ಕಾಗಿ ಶ್ರಮಿಸುವ ಮಹಿಳೆಯರು. ತಮ್ಮ ಭಯ ಮತ್ತು ಅತಿಯಾದ ನಿರೀಕ್ಷೆಗಳನ್ನು ಸಮತೋಲನದಲ್ಲಿ ನಿಭಾಯಿಸಿದರೆ ಅವರು ವೈವಾಹಿಕ ಜೀವನದಲ್ಲಿ ಅಪಾರ ಯಶಸ್ಸು, ಗೌರವ ಮತ್ತು ಆಂತರಿಕ ತೃಪ್ತಿಯನ್ನು ಪಡೆಯುತ್ತಾರೆ. ಮಾಸ್ಟರ್ ಬಿಲ್ಡರ್ ಎಂಬ ಹೆಸರಿನಂತೆ ತಮ್ಮ ಕನಸುಗಳನ್ನು ನಿಜವಾದ ರೂಪದಲ್ಲಿ ಕಟ್ಟುವ ಶಕ್ತಿ ಇವರಲ್ಲಿ ಸದಾ ಜೀವಂತವಾಗಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.